ಮುಂದಿನ ಅಭ್ಯಾಸ ಅರ್ಧ ಚಕ್ರಾಸನ. ಕಾಲುಗಳನ್ನು 1 ಅಡಿ ದೂರಕ್ಕೆ ತನ್ನಿ, ಕೈಗಳನ್ನು ಮುಂದೆ ಚಾಚಿ, ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಕೈಗಳನ್ನು ಸೊಂಟದ ಭಾಗಕ್ಕೆ ತನ್ನಿ, ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಹಿಂದೆ ಬಾಗಿ ದೀರ್ಘವಾಗಿ ಉಸಿರಾಡಿ 60 ಸೆಕೆಂಡುಗಳು. ಮಂಡಿಗಳನ್ನು ಬಾಗಿಸಬಾರ್ದು. ಅರ್ಧ ಚಕ್ರಾಸನ ಚಕ್ರದ ಅರ್ಧ ಭಾಗವನ್ನು ಹೋಲುತ್ತೆ ಈ ಆಸನ. ಹಾಗಾಗಿ ಈ ಆಸನವನ್ನು ಅರ್ಧ ಚಕ್ರಾಸನ ಎಂದು ಕರೆಯಲಾಗಿದೆ. ಮಧುಮೇಹ ಬಂದಾಗ ಅದಕ್ಕೆ ಅಟ್ಯಾಚ್ ಆಗಿ ಬಹಳಷ್ಟು ತೊಂದರೆಗಳು ಬರಲಿಕ್ಕೆ ಪ್ರಾರಂಭವಾಗ್ತವೆ. ಕಿಡ್ನಿಯ ತೊಂದರೆಗಳು ಬರ್ತಕ್ಕಂಥ ಸಾಧ್ಯತೆ ಬಹಳ ಇರುತ್ತೆ. ಆ ತೊಂದರೆಗಳನ್ನು ಅವಾಯ್ಡ್ ಮಾಡಲಿಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ಮತ್ತು ಪ್ಯಾನ್ಕ್ರಿಯಾಸ್ನ ಮೇಲೆ ವಿಶೇಷವಾದಂಥ ನೇರವಾದ ವ್ಯಾಯಾಮ ಇದೆ. ಇಲ್ಲಿ ವಿಶೇಷವಾದಂಥ ಪ್ರಯೋಜನ ಪ್ರತಿ ಉಸಿರಾಟದಲ್ಲೂ ಈ ಆಸನದಲ್ಲಿ ಪ್ರಯೋಜನ ದೊರೆಯುತ್ತೆ. ಹಾಗೆ ಬೆನ್ನಿನ ಹಿಡಿತ, ನೋವು ಬರ್ತಕ್ಕಂಥದ್ದು, ಕೆಲವರು ಏನಾದರೂ ಮೆಡಿಷನ್ಸು ಉಪಯೋಗಿಸ್ತಾ ಇದ್ದಲ್ಲಿ ಮೆಡಿಷನ್ಸಿಂದ ಉಂಟಾಗ್ತಕ್ಕಂಥ ತೊಂದರೆಗಳನ್ನು ಅವಾಯ್ಡ್ ಮಾಡಲಿಕ್ಕೆ ಈ ಆಸನ ವಿಶೇಷವಾಗಿ ಸಹಕಾರಿಯಾಗುತ್ತೆ. ಅದರಲ್ಲಿ ಬೆನ್ನಿನ ನೋವು, ಫ್ರೋಜನ್ ಶೋಲ್ಡರ್ಸ್, ಈ ರೀತಿ ತೊಂದರೆಗಳು ಭಾಳ ಬೇಗ ಅವರಿಗೆ ಬರುತ್ತೆ. ತಿಂಗಳಲ್ಲಿ ಒಮ್ಮೆ ಆದರೂ ಕಾಣಿಸ್ಕೊಳ್ತಾ ಇರುತ್ತೆ. ಆ ತೊಂದರೆಗಳನ್ನು ಅವಾಯ್ಡ್ ಮಾಡುವಲ್ಲಿ ಅರ್ಧ ಚಕ್ರಾಸನ ಭಾಳ ಸಹಕಾರಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬನ್ನಿ, ಕೈಗಳನ್ನು ನಿಧಾನವಾಗಿ ಕೆಳಭಾಗಕ್ಕೆ ತನ್ನಿ, ಕಾಲುಗಳನ್ನು ಕೂಡಿಸಿ ವಿಶ್ರಾಂತಿಯನ್ನು ಕೊಡಿ. ಮುಂದಿನ ಆಸನ ಪಾದ ಹಸ್ತಾಸನ. ಕಾಲುಗಳನ್ನು 1 ಅಡಿ ದೂರಕ್ಕೆ ತನ್ನಿ, ಕೈಗಳನ್ನು ಪಕ್ಕದ ನೇರದಲ್ಲಿ ನಿಧಾನವಾಗಿ ಮೇಲೆ ತನ್ನಿ, ಕೈಗಳನ್ನು ಮೇಲೆ ಚಾಚಬೇಕು ಸಾಧ್ಯವಾದಷ್ಟು. ಉಸಿರನ್ನು ಹೊರಗಡೆ ಬಿಡುತ್ತಾ ಬೆನ್ನಿನ ಮೂಳೆಯನ್ನು ಸ್ಪಷ್ಟವಾಗಿ ಮುಂಭಾಗಕ್ಕೆ ಎಳಿಬೇಕು ಸ್ವಲ್ಪ. ಹಾಗೆ ಹಸ್ತಗಳನ್ನು ಪಾದಗಳ ಕೆಳಭಾಗಕ್ಕೆ ಅಳವಡಿಸಿ ತಲೆಯನ್ನು ಒಳಭಾಗಕ್ಕೆ ತನ್ನಿ. ಹಾಗೆ ಉಸಿರಾಡಿ ಸಹಜ ಉಸಿರಾಟವನ್ನು ಅಳವಡಿಸ್ಕೊಳ್ಬೇಕು. 60 ಸೆಕೆಂಡುಗಳು. ಈ ಆಸನ ಮಲಬದ್ಧತೆ, ಅಜೀರ್ಣತೆ, ಮಧುಮೇಹಕ್ಕೆ ನೇರವಾದ ಪ್ರಯೋಜನವನ್ನು ತರುತ್ತೆ. ನಾವು ಹಿಂದೆ ಹೇಳಿದ್ದು ಔಷಧಿಗಳ ಉಪಚಾರ ಅಂದರೆ ಡಯಾಬಿಟೀಸ್ನ ಹಂತದಲ್ಲಿ ಏನಾದರೂ ಅವರು ಮೆಡಿಷನನ್ನು ಉಪಯೋಗಿಸ್ತಾ ಇದ್ದಲ್ಲಿ ಆ ಮೆಡಿಷನ್ನಿಂದ ಉಂಟಾಗ್ತಕ್ಕಂಥ ತೊಂದರೆಗಳಲ್ಲಿ ಮಂಡಿಯ ನೋವು ಒಂದಾಗಿರುತ್ತೆ. ಈ ಮಂಡಿಯ ನೋವನ್ನು ದೂರ ಮಾಡುವಲ್ಲಿ ಸಹ ಈ ಆಸನ ವಿಶೇಷವಾಗಿ ಸಹಕಾರಿಯಾಗುತ್ತೆ. ಮಂಡಿಯ ಹಿಂಭಾಗಕ್ಕೆ ವಿಶೇಷವಾದ ವ್ಯಾಯಾಮ ಇದೆ. ಇದು ಹೊಟ್ಟೆಯ ಭಾಗದ ಅಂಗಗಳ ಮೇಲೆ ನೇರವಾದಂಥ ವ್ಯಾಯಾಮ ಇದೆ. 60 ಸೆಕೆಂಡ್ಗಳ ಕಾಲ ಅಭ್ಯಾಸ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ. ಸಾಧ್ಯವಾಗದೇ ಇಲ್ಲ, ಹಿಡಿತ ಬರ್ತಾ ಇದೆ ಎಂದಾಗ 30 ಸೆಕೆಂಡ್ಗಳನ್ನು ಅಭ್ಯಾಸ ಮಾಡಿ ನಂತರ 60 ಸೆಕೆಂಡ್ಗಳ ಕಾಲ ಅಭ್ಯಾಸ ಮಾಡ್ತಕ್ಕಂಥದ್ದು ಸೂಕ್ತ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬನ್ನಿ. ತಾಡಾಸನಕ್ಕೆ ಬಂದು ವಿಶ್ರಾಂತಿಯನ್ನು ಕೊಡಿ.